ಅದು ಸಿದ್ದರಾಮಯ್ಯ ಅವ್ರ ನಿಲುವೇ ಬೇರೆ, ನಮ್ಮ ನಿಲುವೇ ಬೇರೆ. ಈ ಸಮುದಾಯಗಳಿದಾವಲ್ಲ, ಜನ ಸಮುದಾಯಗಳು, ಹಿಂದೂ ಸಮುದಾಯ ಇವತ್ತು ಒತ್ತಾಯನ ಮಾಡ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ಗೆ. ಮುಂದಿನ ನಾಯಕತ್ವವನ್ನು ಸೃಷ್ಟಿ ಮಾಡಬೇಕು ಅಂದರೆ ಪಕ್ಷದ ಹಿತದೃಷ್ಟಿಯಿಂದ ಈ ಭಾಗದಲ್ಲಿ ಸಿದ್ದರಾಮಯ್ಯ ನಂತರ ಯತೀಂದ್ರ ಸಿದ್ದರಾಮಯ್ಯವರು ಸಕ್ರಿಯ ರಾಜಕಾರಣದಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಆಗೋದ್ರ ಮೂಲಕ ನಮ್ಮೆಲ್ಲರ ಹಿತರಕ್ಷಣೆಯನ್ನು ಮಾಡಲಿಕ್ಕೆ ಕಟಿಬದ್ಧರಾಗಿದ್ದಾರೆ. ಯಾಕಂದ್ರೆ ಅವರ ತಂದೆಯ ಬ್ಲಡ್ ಮತ್ತು ಯಂಗ್ ಬ್ಲಡ್, ಅವ್ರಿಗೊಂದಿಷ್ಟು ಸೂಕ್ಷ್ಮತೆ ಇದೆ, ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ರಾಜಕಾರಣವನ್ನು ಗ್ರಹಿಸಿಕೊಂಡಿದ್ದಾರೆ. ಸೊ ಇಂಥ ಒಬ್ಬ ಯುವಕನಿಗೆ, ವಿದ್ಯಾವಂತನಿಗೆ ಉಪಮುಖ್ಯಮಂತ್ರಿ ಮಾಡೋದ್ರ ಮೂಲಕ ಮೈಸೂರು, ಹಳೆ ಮೈಸೂರು ಭಾಗಕ್ಕೆ ಒಂದು ಹೊಸ ನಾಯಕತ್ವವನ್ನು, ಯುವ ನಾಯಕತ್ವವನ್ನು ಹೈಕಮಾಂಡ್ ಕೊಡಬೇಕಾಗ್ತದೆ. ಇಲ್ಲ ಅಂದರೆ ಅದು ಬೇರೆ ಸಂದೇಶ ಹೋಗ್ತದೆ. ಹೈಕಮಾಂಡ್ ಸಿದ್ದರಾಮಯ್ಯವರು ಬೇಡ ಅಂತ ಹೇಳಿದ್ರು ಕೂಡ ಹೈಕಮಾಂಡ್ ತನ್ನ ಹಿತಾಸಕ್ತಿಯಿಂದ ಯಾಕೆ ಅಂತ ಅವ್ರನ್ನ ಯಾಕೆ ಉಪಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಮನವರಿಕೆ ಮಾಡಬೇಕು, ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಲೇಬೇಕು. ಇದು ನಮ್ಮ ಹಕ್ಕೊತ್ತಾಯ ಹೈಕಮಾಂಡ್ಗೆ. ಆ ಕಾರಣಕ್ಕಾಗಿ ಇವತ್ತು ನಾವಿಲ್ಲಿ ಸಭೆ ಸೇರಿರುವಂಥದ್ದು. ಸಭೆ ಸೇರಿ ಏನು ನಮಗೆ ಗೊಂದಲಗಳಾಗಿದ್ದಾವೆ, ಸಿದ್ದರಾಮಯ್ಯ ರಾಜೀನಾಮೆಯಿಂದ ನಾವು ಏನು ಆತಂಕಗೊಳಗಾಗಿದ್ದೀವಿ, ಆಘಾತಗೊಳಗಾಗಿದ್ದೀವಿ, ಅದರಿಂದ ಆಚೆ ಬರಬೇಕು ಅಂತಂದರೆ ಸನ್ಮಾನ್ಯ ಯತೀಂದ್ರ ಅವರಿಗೆ ಉಪಮುಖ್ಯಮಂತ್ರಿಯಾಗಿ ಮಾಡೋದ್ರ ಮೂಲಕ ನಮ್ಮ ಆತಂಕವನ್ನು, ದುಗಡವನ್ನು ದೂರ ಮಾಡುವಂಥ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ ರಾಜ್ಯ ಮುಖಂಡರು ಮತ್ತು ರಾಷ್ಟ್ರದ ಮುಖಂಡರು ಇದೆ. ಆ ಜವಾಬ್ದಾರಿ, ಆ ಆತಂಕವನ್ನು ಹೋಗ್ಲಾಡಿಸ್ಬೇಕು ಅಂತೇಳಿ ನಾನು ಕೂಡ ಈ ಮೂಲಕ ನಾನು ಹೇಳ್ತೀನಿ, ಒತ್ತಾಯನ ಮಾಡ್ತೇನೆ. ಜೊತೆಗೆ ಏನು ಸಚಿವ ಸಂಪುಟ ಅಂದರೆ ಒಂದು ಅನುಭವ ಮಂಟಪದನ್ನು ಮಾಡಿದರು ಸಿದ್ದರಾಮಯ್ಯವರು ಅವ್ರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ. ಈಗಲೂ ಕೂಡ ಹೊಸ ನಾಯಕರು ಯಾರು ಆಯ್ಕೆ ಆಗ್ತಾರೆ ಮುಖ್ಯಮಂತ್ರಿಗಳಾಗಿ, ಅವರು ಕೂಡ ದಲಿತ ಸಮುದಾಯಕ್ಕೆ, ಹಿಂದುಳಿದ ಸಮುದಾಯಕ್ಕೆ, ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸಮವಾದ ಪಾಲನ್ನು ಕೊಡಬೇಕು. ಯಾರು ಒಬ್ಬರೋ ಇಬ್ಬರು ಮಾಡ್ಬಿಡೋದಲ್ಲ. 34 ಸಚಿವರಿದ್ರೆ ಸಮಾನವಾದಂಥ ಹಂಚಿಕೆ ಆಗಬೇಕು. 80% ಓಟ್ನ ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿದೆ ಈ ಸಮುದಾಯಗಳು. ಯಾರ್ದೋ ಓಟು ಮಜಾ ಮಾಡೋರು ಯಾರು ಆಗಬಾರ್ದು. ಓಟ್ ಹಾಕ್ತವ್ರಿಗೆ ಅವಕಾಶ ಸಿಗಬೇಕು, ಅಧಿಕಾರ ಸಿಗಬೇಕು. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯವರ ಅನುಭವ ಮಂಟಪ ಏನಿತ್ತು, ಆ ಪರಿಕಲ್ಪನೆ ಸಮಾನವಾದಂಥ ಅವಕಾಶಗಳನ್ನು ಸಚಿವ ಸಂಪುಟದಲ್ಲಿ ಕೊಡಬೇಕಾಗ್ತದೆ. ಆ ನಂಬಿಕೆಯನ್ನು ರೈತ ಸಮುದಾಯ ಉಳಿಸ್ಕೊಂಡಿದೆ. ಕಾಂಗ್ರೆಸ್ ಪಕ್ಷ ಕೂಡ ಆ ನಂಬಿಕೆಯನ್ನು ಉಳಿಸ್ಕೋಬೇಕು. ಸಮಾನವಾಗಿ ಹಂಚಿಕೆ ಆಗಬೇಕು. ಹಿಂದುಳಿದ ವರ್ಗಗಳಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಅವರ ಸಚಿವ ಸ್ಥಾನಗಳು ಸಮಾನವಾಗಿ ಹಂಚಿಕೆ ಆಗಬೇಕು. ಯಾಕಂದ್ರೆ ನೀವು ಜಾತಿವಾರ ತಗೊಳ್ಳಿ, ಜನಗಣತಿ ಆಧಾರದ ಮೇಲೆ ಜನಸಂಖ್ಯೆ ಬಿಡುಗಡೆ ಆಗಿದೆ ಎಷ್ಟಿದೆ ಅಂತ, ಅದರ ಆಧಾರದ ಮೇಲೆ ಸಚಿವ ಸಂಪುಟಕ್ಕೆ ಜನಸಂಖ್ಯೆ ಆಧಾರದ ಮೇಲೆ ಸಚಿವ ಸಂಪುಟದಲ್ಲಿ ಅವಕಾಶಗಳು ಕಳಿ ಸಮುದಾಯಗಳಿಗೆ ಯಾರಿಗೂ ಅನ್ಯಾಯ ಆಗಬಾರ್ದು. ಆ ಕಾರಣಕ್ಕಾಗಿ ಇನ್ನೂ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ವಿ. ರಾಹುಲ್ ಗಾಂಧಿ ಆಗಲೇ ನಾವು ಮೊನ್ನೆ ಪತ್ರ ಕೂಡ ಬರೆದಿದ್ದೀವಿ. ನಮ್ಮೆಲ್ಲ ಬೇಡಿಕೆಗಳು, ನಮ್ಮೆಲ್ಲ ಆತಂಕಗಳು ಏನಿದೆ, ನೀವು ಏನು ಮಾಡಬೇಕು, ಮುಂದೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಉಳಿಬೇಕು, ಬೆಳಿಬೇಕು ಅಂದ್ರೆ ಏನೆಲ್ಲ ಮಾಡಬೇಕು, ಸೂಕ್ಷ್ಮವಾಗಿ ನಿರ್ಧಾರಗಳನ್ನು ತಗೋಬೇಕು. ಈಗ ನೀವು ಹೇಗೆ ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡಬೇಕು ಅಂತೇಳಿ ನೀವು ನಿರ್ಧಾರ ತಗೊಂಡ್ರೋ, ಆ ರೀತಿಲೇ ಈ ಸ್ಥಳ ಸಮುದಾಯಗಳಿಗೆ, ಹಿಂದುಳಿದ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನು ಸಿದ್ದರಾಮಯ್ಯ ರೀತಿಯೇ ಕೊಡುವಂಥ ಕೆಲಸವನ್ನು ಮುಂದಿನ ಮುಖಂಡ, ಮುಂದಿನ ನಾಯಕರು ಮಾಡಬೇಕು ಅಂತೇಳಿ ನಾವು ಪತ್ರ ಬರೆದಿದ್ದೀವಿ ರಾಹುಲ್ ಗಾಂಧಿ ಅವರು. ಬನ್ನಿ ಈ ಕಡೆ ಇಟ್ಕೊಂಡು ನಾವು ಇವತ್ತಿನ ಸಭೆಯನ್ನ ಮಾಡಿರುವಂಥದ್ದು. ಯಾಕೆಂದ್ರೆ ಒಂದು ಬಹಳ ಸ್ಪಷ್ಟವಾಗಿ ನಾವು ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ಮಾಡಬೇಕಾಗಿತ್ತು. ಆದರೆ ಸಿದ್ದರಾಮಯ್ಯನವರು ಏನವರು ವರಿಷ್ಠರು ಹೇಳಿದ ತಕ್ಷಣ ಬದ್ಧತೆಯಿಂದ ಒಂದು ಮುಖ್ಯಮಂತ್ರಿ ಹುದ್ದೆಯನ್ನು ಬಿಟ್ಬಿಡ ಸುಲಭ ಅಲ್ಲ. ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನ ರಾಜೀನಾಮೆ ಕೊಡಲ್ಲ. ರೆಸಾರ್ಟ್ ರಾಜಕಾರಣ ಹೊತ್ಕೊಟ್ಟಿರ್ತಾರೆ, ರೆಸಾರ್ಟ್ಗೂ ಅಥವಾ ಹಿಂದೆಲ್ಲ ಕೊಡಕ್ಕೆ ಬಿಡ್ತಾರೆ. ಅದು ಸಿದ್ದರಾಮಯ್ಯನವರಿಗೆ ಸಚಿವ ಸಂಪುಟ ಶಾಸಕರ 90% ಬೆಂಬಲ ಇತ್ತು. 136ಕ್ಕೆ 136 ಜನರು ಸಿದ್ದರಾಮಯ್ಯ ಒಂದು 8 ಜನ ಬಿಟ್ರೆ ಅಷ್ಟು ಬೆಂಬಲ ಇತ್ತು. ಆದರೂ ಕೂಡ ಎಲ್ಲೂ ಒಂದು ಚೂರು ಪ್ರತಿರೋಧವನ್ನು ಒಡ್ದನೆ ಮಾತಿಗೆ ನಿಂತು ಬದ್ಧತೆಯಿಂದ ಅವರ ನಂಬಿಕೆಯನ್ನು ಉಳಿಸ್ಕೊಂಡು ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಬಹಳ ಖುಷಿಯಾಗಿ ಕೊಟ್ಟಿದ್ದಾರೆ. ಎಲ್ಲೂ ಯಾವ ಗೊಂದಲಕ್ಕೆ ಎಡೆ ಮಾಡ್ಕೊಡೋದಂಗೆ. ಸೊ ಆ ಒಂದು ಇದನ್ನ ಉಳಿಸ್ಕೋಬೇಕು ಕಾಂಗ್ರೆಸ್ ಪಕ್ಷದ ವರಿಷ್ಠರು. ಯಾಕೆಂದ್ರೆ ಸುಲಭ ಅಲ್ಲ. ಒಂದು ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ದೇಶಕ್ಕೆ ಮಾದರಿಯಾಗಿದೆ ಇದು. ಸೋನಿಯಾ ಗಾಂಧಿ ಅವರು ಬಿಟ್ರೆ ಪ್ರಧಾನಮಂತ್ರಿ ಹುದ್ದೆಯನ್ನು ತ್ಯಾಗ ಮಾಡಿದ್ರು ಸೋನಿಯಾ ಗಾಂಧಿ ಅವರು. ಅವ್ರು ಪ್ರಧಾನಮಂತ್ರಿ ಆಗ್ಬೋದಾಗಿತ್ತು, ಅವ್ರು ಮನಸ್ಸು ಮಾಡಿದ್ರು. ಮನಮೋಹನ್ ಸಿಂಗ್ನ ಪ್ರಧಾನಮಂತ್ರಿ ಮಾಡಿದ್ರು. ಆ ಮಾದರಿಯಲ್ಲಿ ಇವಾಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಹುದ್ದೆಗೆ
ರಾಜೀನಾಮೆ ಕೊಟ್ಟು ಗೌರವಯುತವಾಗಿ ಹೊರಗಡೆ ಬಂದಿದ್ದಾರೆ. ಆ ರೀತಿಯೇ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಕೂಡ ನಡೆಸ್ಕೋಬೇಕು. ಈ ಒಂದು 3-4 ಬೇಡಿಕೆಗಳನ್ನ ಇಟ್ಕೊಂಡು ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಮತ್ತು ಆಗ್ರಹಪೂರ್ವಕವಾಗಿ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೀವಿ. ಇದನ್ನು ಪಕ್ಷ ಕಡೆಗಣಿಸಬಾರದು. ರಾಜ್ಯದ ನಾಯಕರು ಮತ್ತು ರಾಷ್ಟ್ರದ ನಾಯಕರು, ಕಾಂಗ್ರೆಸ್ ಪಕ್ಷದ ರಾಷ್ಟ್ರದ ನಾಯಕರುಗಳು ಇಲ್ಲಿ ನಾವೊಂದು 40-50 ಜನ ಸೇರಿದರೂ ಕೂಡ ಎಲ್ಲ ಸಮುದಾಯದ ಮುಖಂಡರುಗಳಿದ್ದಾರೆ, ಎಲ್ಲ ಹಿಂದುಳಿದ ಜಾತಿ, ದಲಿತ, ಅಲ್ಪಸಂಖ್ಯಾತರ ಮುಖಂಡರುಗಳಿದ್ದಾರೆ. ಆ ಕಾರಣಕ್ಕಾಗಿ ಇದನ್ನ ಬಹಳ ಜವಾಬ್ದಾರಿ ಅಂತ ಹೇಳ್ತಾ ಮತ್ತೊಮ್ಮೆ, ಏಕೆಂದರೆ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಬೇಕು. ಸಿದ್ದರಾಮಯ್ಯವರು ಕೋಮುವಾದದ ವಿರುದ್ಧ ಬಹಳ ಪ್ರಖರವಾಗಿ ತಮ್ಮ ಧ್ವನಿಯನ್ನು ಎತ್ತಿದ್ರು. ಅಹಿಂದ ನಾಯಕ ಅಂತೇಳಿ ಎದೆ ತಟ್ಟಿ